ವಾಸ್ತವ ಏನು ಉಪಸ್ಥಿತರು ಇದ್ದಾರೆ ಅವರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೊಡ್ತೇನೆ. ಹಾಗೇನೆ ಆಶಾಲತ್ ಅವರು ಇದ್ದಾರೆ, ಅವರು ಇದ್ದಾರೆ, ಮಗಳು ನಮ್ಮ ಏನು ನಮ್ಮ ತುಕಾರಾಮ್ ಸಾಹೇಬ್ರ ಮಗಳಾದಂಥ ಚೈತ್ರ ಅವರು ಕೂಡ ಉಪಸ್ಥಿತರಿದ್ದಾರೆ. ಹಾಗೇನೆ ಕೊಟ್ರೇಶ್ ಅವರು ಇದ್ದಾರೆ. ಎಲ್ಲ ನಮ್ಮ ಎಲ್ಲ ಪತ್ರಿಕಾ ಮಾಧ್ಯಮದವರಿಗೂ ಮತ್ತು ಎಲ್ಲ ನಮ್ಮ ಸೋಷಿಯಲ್ ಮೀಡಿಯಾದವರಿಗೂ ಮತ್ತು ಬಂದಿರತಕ್ಕಂಥ ಎಲ್ಲ ನಮ್ಮ ಪಕ್ಷದ ಮುಖಂಡರಿಗೂ ಈ ಒಂದು ಪತ್ರಿಕಾಗೋಷ್ಠಿ ಪರವಾಗಿ ಸ್ವಾಗತವನ್ನು ಕೋರ್ತಾ ಈಗ ಪತ್ರಿಕಾ ಎಲ್ಲರಿಗೂ ಕೂಡ ಸ್ವಾಗತವನ್ನು ಕೋರ್ತೇನೆ. ಈಗ ನಮ್ಮ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ತಮಗೆ ಎಚ್ ಕೆ ಪಾಟೀಲ್ ಸಾಹೇಬರು ಮಾತಾಡ್ತಾ ಇದ್ದಾರೆ. ಗೆಳೆಯರೇ, ತಮ್ಮನ್ನೆಲ್ಲ ಹೃತ್ಪೂರ್ವಕವಾಗಿ ಈ ಗೋಷ್ಠಿಗೆ ಸ್ವಾಗತ ಮಾಡ್ತೀನಿ. AICC ಕಾರ್ಯದರ್ಶಿಗಳಾದ ಗೋಪಿನಾಥ್ ಅವರಿದ್ದಾರೆ, ನಮ್ಮ ರಾಜ್ಯದ ಹಿರಿಯ ನಾಯಕರಾಗಿರ್ತಕ್ಕಂಥ ನಮ್ಮ ಪರಮೇಶ್ವರ್ ನಾಯಕರವರಿದ್ದಾರೆ, ಹುಸೇಂದ್ರ ಅವರಿದ್ದಾರೆ, ಹಾಗೂ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷರು ಹಾಗೂ ಎಲ್ಲ ಸ್ನೇಹಿತರಿದ್ದಾರೆ. ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಸಿದ್ದರಾಮಯ್ಯನವರಿಗೆ ದೊರೆತಿದ್ದಂಥ ಆ ಜನಸ್ಪಂದನೆ ಹಾಗೂ ಮಾನ್ಯ ಉಪಮುಖ್ಯಮಂತ್ರಿಗಳು ಕಾಂಗ್ರೆಸ್ ಅಧ್ಯಕ್ಷರು ಶಿವಕುಮಾರ್ ಅವರು ಏನು ಯಶಸ್ವಿ ಕಾರ್ಯಕ್ರಮಗಳು ನಡೆದು ಈ ಹಿನ್ನೆಲೆಯೊಳಗೆ BJPಯವರು ತಮ್ಮ ಒಟ್ಟು ಪ್ರಚಾರ ವೈಖರಿಯನ್ನು ಬದಲಾಯಿಸಿಕೊಂಡು ಮೊದಲಕ್ಕೆ ಮೂಡದ್ದು ಹೇಳಬೇಕು, ವಾಲ್ಮೀಕಿದು ಹೇಳಬೇಕು ಅಂಥೇಳಿ ಪ್ರಚಾರ ಪ್ರಾರಂಭ ಮಾಡಿದಂಥ ಅವರು ಒಮ್ಮಿಂದೊಮ್ಮೆ ವಕ್ಫ್ ವಿಚಾರವನ್ನು, ಇಲ್ಲದ ವಿಷಯವನ್ನು ವಸ್ತುವಾಗಿ ಮಾಡಿಕೊಂಡು ಸುಳ್ಳುಗಳನ್ನು ಸರಮಾಲೆಯಾಗಿ ಹೆಣೆದು ವಕ್ಫ್ ಕಾನೂನು ರಾಜ್ಯದಲ್ಲಿದೆ, ಭೂ ಸುಧಾರಣಾ ಕಾನೂನು ರಾಜ್ಯದಲ್ಲಿದೆ, ಇನಾಮ್ ರದ್ದತಿ ರಾಜ್ಯದಲ್ಲಿದೆ, ಕರ್ನಾಟಕದಲ್ಲಿ ರೂಲ್ ಆಫ್ ಲಾ ಇದೆ ಅನ್ನೋದನ್ನು ಸಹಿತ ಕಡೆಗಣಿಸಿ ವಕ್ಫ್ ವಿಚಾರದ ಮೇಲೆ, ವಿಷಯದ ಮೇಲೆ ಸಮಾಜವನ್ನು ಒಡಿಬೇಕು, ಧರ್ಮದ ಬಗೆಗೆ ದ್ವೇಷ ಮಾತುಗಳ ಮೂಲಕ ಮತಗಳ ಪೊಲರೈಸ್ ಮಾಡಬೇಕು ಅನ್ನುವ ಸ್ಟ್ರಾಟಜಿಯಿಂದ ಇಲ್ಲದ ವಿಷಯವನ್ನು, ಯಾವ ರೈತರು ಭೂಮಿ ಕಸಿದುಕೊಂಡಿಲ್ಲ ಆ ಭೂಮಿ ಮೇಲೆ ಹೋಗಿ ಯಾವುದೂ RTC ಒಳಗೆ ದಾಖಲಿಸಿಲ್ಲ, BJPಯವರೇ 2019ರಲ್ಲಿ ಮಾಡಿರ್ತಕ್ಕಂಥ ಆ ಸರ್ಕಾರಿ ಆದೇಶದ ಪರಿಣಾಮವನ್ನು ಹೇಳ್ತಾ ತಮ್ಮ ಆದೇಶದಿಂದ ತಾವೇ ಮಾತನಾಡ್ತಾ ಜನರಲ್ಲಿ ಗೊಂದಲ ಸೃಷ್ಟಿ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ನಿಮಗೆ ಆಶ್ಚರ್ಯ ಆಗ್ಬೋದು, ಇದನ್ನವರು ಭುಜಂಗನಗರದ ಸುತ್ತಮುತ್ತಲ ಗ್ರಾಮ ಪಂಚಾಯಿತಿಯ ಎಲ್ಲ ಮತ ಬಾಂಧವರಿಗೆ ಧನ್ಯವಾದಗಳನ್ನು ಹೇಳ್ತಾ
ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ನಮ್ಮೆಲ್ಲರ ನೆಚ್ಚಿನ ನಾಯಕರು, ಹೋರಾಟಗಾರರು, ಮಾಜಿ ಸಚಿವರಾದಂಥ ಆಂಜನೇಯವರೇ ಹಾಗೂ ಸರ್ವ ಸಜ್ಜನಿಕೆ ಹೆಸರಾದಂಥ ಲೋಕಸಭಾ ಸದಸ್ಯರಾದಂಥ ನಮ್ಮ ಚಂದ್ರಣ್ಣವರೇ, ಈ ಭಾಗದ ಮುಖ್ಯಸ್ಥರಾದಂಥ ಪ್ರಕಾಶ್ ಗೌಡ್ರೆ, ಸಿದ್ದೇಶಣ್ಣ ಅವರೇ ಮತ್ತು ನಮ್ಮ ಮುಖ್ಯಸ್ಥರಾದಂಥ ಮಾನಪ್ಪನವರೇ, ಮಂಡರ್ಗಿ ನಾಗರಾಜ್ ಅವರೇ, ಈ ಭಾಗದ ಮುಖಂಡರಾದಂಥ ಶಿವಲಿಂಗಯ್ಯನವರೇ ಹೇಳಿದ ಹೆಸರು ಮತ್ತು ಎಲ್ಲ ಸಮಾಜ ಯುವಕ ಮಿತ್ರರ ವಿಶೇಷವಾಗಿ ಯುವಕರೇ ನಾಳೆಲ್ಲ ಕೆಲಸ ಮಾಡಬೇಕು. ಇತಿಹಾಸದಲ್ಲಿ 35 ವರ್ಷ ಹೋರಾಟದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರ ನೇತೃತ್ವದಲ್ಲಿ ಒಂದು ಇತಿಹಾಸದ ತೀರ್ಮಾನ 25ನೇ ತಾರೀಕು ಆಗಿದೆ. ಒಳ ಮೀಸಲಾತಿಯನ್ನು ಜಾರಿ ಮಾಡೋದಕ್ಕೆ ತೀರ್ಮಾನ ಮಾಡಿ 3 ತಿಂಗಳ ಗಡುವು ಕೊಟ್ಟು ಒಂದು ಕಮಿಷನ್ ಅಪಾಯಿಂಟ್ ಮಾಡಿ ಶೋಷಿತ ವರ್ಗಗಳಿಗೆ ಒಂದು ನ್ಯಾಯವನ್ನು ಕೊಡಬೇಕಂತ ದಿಟ್ಟ ನಿಲುವನ್ನು ಸಿದ್ದರಾಮಯ್ಯನವರು ತೆಗೆದುಕೊಂಡಿದ್ದಾರೆ. ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಈ 35 ವರ್ಷ ಹೋರಾಟದಲ್ಲಿ ಶೋಷಿತ ವರ್ಗದಾಗಿರುವ ಈ ಸಮುದಾಯಗಳಿಗೆ ನ್ಯಾಯವನ್ನು ಕೊಡಬೇಕಂತ ಒಂದೇ ಮೂಲ ಉದ್ದೇಶ. ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರುವ ಸಂವಿಧಾನದಲ್ಲಿ ಎಲ್ಲ ವರ್ಗದ ಎಲ್ಲ ಜನರಿಗೂ ಸಮವಾಗಿ ಹಕ್ಕನ್ನು ತೆಗೆದುಕೊಳ್ಬೇಕು. 101 ಜಾತಿಗಳಲ್ಲಿ ಉಪಜಾತಿಗಳಲ್ಲಿ ಸಮವಾಗಿ ಹಂಚಿಕೊಂಡು ಬಾಳಿ ಬದುಕಬೇಕಂತ ಚಲವಾದಿ ಆಗಲಿ, ಮಾದಿಗ ಸಮಾಜ ಆಗಲಿ, ಲಂಬಾಣಿ ಆಗಲಿ, ಗೋವಿ ಆಗಲಿ, ಪರಮಕುರ್ಚ ಆಗಲಿ, ಅವೆಲ್ಲ ಅಣ್ಣ ತಮ್ಮಂದರಾಗಿ 101 ಜಾತಿಯನ್ನು ಒಟ್ಟಾರೆ ಒಗ್ಗಟ್ಟಾಗಿ ತೀರ್ಮಾನಕ್ಕೆ ಬಂದಿದ್ದೇವೆ. ಆ ಜನಸಂಖ್ಯೆ ಆಧಾರವಾಗಿ ನಾವು ಹಂಚಿಕೊಂಡು ಒಗ್ಗಟ್ಟಾಗಿ ಬದುಕ್ತೀವಿ. ಇದನ್ನು ಜಾರಿ ಮಾಡಿದಂಥ ಕಾಂಗ್ರೆಸ್ ಪಕ್ಷದ ಜೊತೆಯಲ್ಲಿ ನಾವು ನಿಲ್ಲುತ್ತೀವಿ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಈ ದಿನ ಯಾವ ಕಾಂಗ್ರೆಸ್ ಪಕ್ಷ ಮಹಾತ್ಮ ಗಾಂಧೀಜಿಯವರ ಆದಿಯಾಗಿ ಪಂಡಿತ್ ಜವಾಹರ್ಲಾಲ್ ನೆಹರು, ಲಾಲ್ ಬಹದ್ದೂರ್ ಶಾಸ್ತ್ರಿ, ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ ಆದಿಯಾಗಿ ಈ ದೇಶದಲ್ಲಿ ಬಡವರ ಕಲ್ಯಾಣ ಮಾಡಿದ್ದಾರೆ. ಇಂದಿರಾ ಗಾಂಧಿ ಮಾಡಿದಂಥ ಉಳುವನಿಗೆ ಭೂಮಿ, ಗರೀಬ್ ಹಠಾವೋ ಇವತ್ತು ಕೂಡ ಈ ಹೆಣ್ಣು ಮಕ್ಕಳಲ್ಲಿ ಶಾಶ್ವತವಾಗಿ ಮನಸ್ಸಲ್ಲಿ ನಿಂತಿದ್ದಾರೆ. ಅಂಥ ಬಡವರ ಕಲ್ಯಾಣ ಮಾಡೋ ಕಾಂಗ್ರೆಸ್ ಪಾರ್ಟಿ ಇವತ್ತು ಒಂದು ಉಪಚುನಾವಣೆಯಲ್ಲಿ ಅನ್ನಪೂರ್ಣವನ್ನು ನಿಲ್ಲಿಸಿ ನಿಮ್ಮ ಆಶೀರ್ವಾದ ಕೇಳಲಿಕ್ಕೆ ಬಂದಿದ್ದೇವೆ. ಈ ತಾಲೂಕಿನ ಮಹಾಜನತೆಯಲ್ಲಿ ನಾನು ಮನವಿ ಮಾಡ್ತೀನಿ, ದೇಶದಲ್ಲಿ ಸಮಾನತೆ ಇರಬೇಕಾದರೆ, ಬಸವಣ್ಣವರ ಸಿದ್ಧಾಂತವು ಜಾರಿಗೆ ಬರಬೇಕಾದರೆ, ಗಾಂಧೀಜಿಯವರ, ಅಂಬೇಡ್ಕರ್, ಜಗಜೀವನ್ ರಾಮ್ ಅವರ ಕನಸನ್ನು ನನಸಾಗಬೇಕಾದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದ ಮಾಡಬೇಕು. ಕಾಂಗ್ರೆಸ್ ಪಕ್ಷ ಈ ದೇಶದಲ್ಲಿ ಸಮಾನತೆಯನ್ನು ಕಾಣ್ತದೆ. ರೈತಾಪಿ ಜನ ಆಗಲಿ, ಬಡವರಾಗಲಿ, ಅಲ್ಪಸಂಖ್ಯಾತರಾಗಲಿ, ಪರಿಶಿಷ್ಟ ವರ್ಗ, ಬುಡಕಟ್ಟು ಎಲ್ಲರನ್ನೂ ಒಟ್ಟಿಗೆ ನೋಡೋದು ಕಾಂಗ್ರೆಸ್ ಪಕ್ಷ. ಕಾಂಗ್ರೆಸ್ ಪಕ್ಷ ಇವತ್ತು ನಮ್ಮ ಅನ್ನಪೂರ್ಣವನ್ನು ನಿಲ್ಲಿಸಿದ್ದೇವೆ. ತಾವೆಲ್ಲ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಹಸ್ತದ ಗುರುತಿಗೆ ಅನ್ನಪೂರ್ಣಮ್ಮನವ್ರಿಗೆ ಆಶೀರ್ವಾದ ಮಾಡಬೇಕು. ಇಲ್ಲಿ ಆಗಬೇಕಾಗಿರೋ ಕೆಲಸಗಳನ್ನು ಸಿದ್ದೇಶಣ್ಣವರು, ಪ್ರಕಾಶಣ್ಣವರು ಹೇಳಿದ್ದಾರೆ. ನಾವು ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಇವರಿಗೊಂದು ಆಗಬೇಕಾಗಿರೋ ವಿಷಯಗಳನ್ನು ಘೋಷಣೆ ಮಾಡೋಂಗಿಲ್ಲ, ಚುನಾವಣೆ ಇದೆ. ಅದಾದ ಮೇಲೆ ಯುವಕರು ಕೂಡ ಹೇಳಿದೆ, ನಾನೊಂದು ಸಭೆಯನ್ನು ಕರೀತೇನೆ ಬೆಂಗಳೂರು ಮಠದಲ್ಲಿ, ಇವನ್ನೆಲ್ಲ ಕರೆಸಿ ಖರ್ಚುಗಳನ್ನು ನಾವು ವಿಚಾರ ವಿನಿಮಯ ಮಾಡಿಕೊಂಡು ಇವರೇನೇ ಖರ್ಚಿದ್ರು ಕೂಡ ನಾವು ಭಾಗಿಯಾಗ್ತೀವಿ ಅಂತೇಳಿ ಇವತ್ತು ಈ ದೇಶದಲ್ಲಿ ಕೋಮುಗಲಭೆ ಇಲ್ಲದೆ ಇರಬೇಕಾದ್ರೆ, ಸಂವಿಧಾನ ರಕ್ಷಣೆ ಆಗಬೇಕಾದ್ರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರೋ ರಕ್ಷಣೆ ಆಗಬೇಕಾದ್ರೆ, ಗಾಂಧೀಜಿಯವರ ಕನಸನ್ನು ನನಗೆ ಹಾಕಬೇಕಾದ್ರೆ ಕಾಂಗ್ರೆಸ್ ಪಕ್ಷನ ಉಳಿಸಿ ಬೆಳೆಸಬೇಕಾಗಿದೆ. ಕಾಂಗ್ರೆಸ್ ಪಕ್ಷಕ್ಕೆ ಮತವನ್ನು ಕೊಡಬೇಕಾಗ್ತದೆ. ಅದಕ್ಕೆ ನಾನು ಸಂಡೂರು ಕ್ಷೇತ್ರದ ಮತದಾರರಲ್ಲಿ ಮತ್ತು ಈ ಭಾಗದ ಎಲ್ಲ ಗ್ರಾಮ ಪಂಚಾಯತ್ನಿಂದ ಬಂದಿರೋ ತಾಯಂದಿರು, ಅಣ್ಣ ತಮ್ಮಂದರಿಗೆ ನಾನು ಮನವಿ ಮಾಡಿಕೊಳ್ತೀನಿ, ಕಾಂಗ್ರೆಸ್ ಪಕ್ಷಕ್ಕೆ ಮತವನ್ನು ಕೊಡಿ, ಅನ್ನಪೂರ್ಣಮ್ಮನವ್ರಿಗೆ ಆಶೀರ್ವಾದ ಮಾಡಿ ಅಂತೇಳಿ ನಾನು ತಮ್ಮಲ್ಲಿ ಕಳಕಳಿಯಿಂದ ಪ್ರಾರ್ಥನೆ ಮಾಡ್ತೀನಿ. ಒಳ ಮೀಸಲಾತಿ ಪ್ರಚಾರವಾಗಿ ಈ ಏನು ಮಾದಿಗ ದಂಡ ಅಂತಕ್ಕಂಥ ಸಂಡೂರಿನಲ್ಲಿ ನಿನ್ನೆ ಮುಖ್ಯಮಂತ್ರಿ ಬಂದಂಥ ಸಂದರ್ಭದಲ್ಲಿ ಒಂದು ಕಪ್ಪು ಬಾವುಟವನ್ನು ಪ್ರದರ್ಶನ ಮಾಡಿ ಪ್ರತಿಭಟನೆ ಮಾಡಿದರು. ಮಾದಿಗ ದಂಡವರು ಸತತವಾಗಿ 35 ವರ್ಷ ಹೋರಾಟ ಮಾಡಿದೆ. ಅವ್ರ ಬಗ್ಗೆ ನಮಗೆ ಕಳಕಳಿ ಇದೆ. ಅವರು ನೋವನ್ನು ಬಯಸಲಾಗಿರಲಿಲ್ಲ ಅಂತೇಳಿ ಅವರ ಭಾವನೆ ಬಂದಿರಬಹುದು. ಆಡತಮ್ಮದಲ್ಲಿ ನಾವು ಮನವಿ ಮಾಡ್ತೀವಿ, ನಾವೇ ಜಾರಿ ಮಾಡೋದು, ಕಾಂಗ್ರೆಸ್ ಪಕ್ಷನೇ ಜಾರಿ ಮಾಡೋದು. ನಾನು ಅದರಲ್ಲಿ ಭಾಳ ಪ್ರಮುಖವಾದ ಪಾತ್ರವನ್ನು ವಹಿಸಿದ್ದೇನೆ, ಮಾಡಿ ತೀರ್ತೇವೆ.
ಈಗ ಸಿದ್ದರಾಮಯ್ಯನವರು ನಮ್ಮ ಅಧ್ಯಕ್ಷರು ಮಾಡ್ತಾರೆ. ನಾವು ತೀರ್ಮಾನ ತಗೊಂಡಿದ್ದೀವಿ, ಕೇವಲ 90 ದಿನ ಕಾಯಬೇಕು, ಜಾರಿ ಮಾಡ್ತೀವಿ. ಮಾದಿಗ ದುಂಡವರಾಗಲಿ, ಯಾವುದೇ ಸಂಘ ಸಂಸ್ಥೆಗಳಾಗಲಿ, ದಲಿತ ಸಂಘರ್ಷ ಸಮಿತಿಗಳಾಗಲಿ, ಹೋರಾಟದ ಎಲ್ಲ ಸಮಿತಿಗಳಲ್ಲಿ ಮನವಿ ಮಾಡ್ತೀನಿ, ನಾವೇ ಇದರ ಭವಿಷ್ಯವನ್ನು ರೂಪಿಸೋರು, ನಾವೇ ಇದನ್ನು ಹಂಚಿಕೆ ಮಾಡೋರು, ನಮ್ಮ ಜೊತೆಯಲ್ಲಿ ನಿಲ್ಲಬೇಕಂತ ಅವರೆಲ್ಲರೂ ಕಳಕಳಿಯಿಂದ ಪ್ರಾರ್ಥನೆ ಮಾಡ್ತಾರೆ. ಸರ್, ಭೂಮಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂಥ ಸಂವಿಧಾನದ ಅಡಿಯಲ್ಲಿ ಈ ದಲಿತರಿಗೆ, ಮಾದಿಗರಿಗೆ ಕೊಟ್ಟಂಥ ಭೂಮಿಗಳನ್ನು ಸರ್ವೆ ಸೆಟ್ಲ್ಮೆಂಟ್ನಲ್ಲಿ ಖರಾಬ್ ಅಂತ ನಮೂದಾಗಿದೆ. ಆ ಖರಾಬು ಬಾ ಖರಾಬ್ ಅಂತಕ್ಕಂಥದ್ದನ್ನು ನಮಗೆ ಕೂಡ ಅನ್ಯಾಯ ಆಗ್ತಾ ಇದೆ. ಇದಕ್ಕೆ ರಾಜ್ಯ ಮಟ್ಟದ ವಿಷಯ ಇದು. 1919ನೇ ಇಸ್ವಿಯಲ್ಲಿ ಮಹಾರಾಜರ ಕಾಲದಲ್ಲಿ ಕೊಟ್ಟಿರುವಂಥ ಜಮೀನು, ಬಂದಂಥ ಸರ್ಕಾರಗಳು ಕೊಟ್ಟಿರೋ ಜಮೀನುಗಳು ಕೂಡ ಫಾರೆಸ್ಟು ಅಂತ ಹೇಳುವಂಥ ಪರಿಸ್ಥಿತಿ ಬಂದಿದೆ. ಇದಕ್ಕೆ ರಾಜ್ಯ ಮಟ್ಟದಲ್ಲಿ ನಿರ್ಣಯ ತೆಗೆದುಕೊಳ್ಬೇಕಾಗ್ತದೆ. ಇದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು, ರೆವಿನ್ಯೂ ಮಂತ್ರಿಗಳು, ಫಾರೆಸ್ಟ್ ಮಂತ್ರಿಗಳು ನಾವೆಲ್ಲ ಸೇರಿ ಇದು ಕೇವಲ ಸಂಡೂರು ತಾಲೂಕಲ್ಲ, ಇಡೀ ರಾಜ್ಯದ ಉದ್ಯೋಗಿಗಳು ಕೂಡ ಫಾರೆಸ್ಟ್ ಡಿಪಾರ್ಟ್ಮೆಂಟವರು ಹಳೇದು ನಮ್ಮದು ಅಂತ ಬರ್ತಾ ಇದ್ದಾರೆ. ಆದರೆ 40-50 ವರ್ಷದಿಂದ ಈ ಜಮೀನನ್ನು ಮಾಡ್ತಾ ಇದ್ದಾರೆ. ಅವನ್ನ ರಕ್ಷಣೆ ಮಾಡೋ ಕೆಲಸ ಸರ್ಕಾರಕ್ಕಿದೆ, ಅದನ್ನು ರಕ್ಷಣೆ ಮಾಡಲೇ ಮಾಡ್ತೀವಿ.